ಸರಿ, ಈ ತಿಂಗಳಲ್ಲಿ ನಾನು 2 ಸಿನಿಮಾಗಳನ್ನು ನೋಡಿದೆ, ಅದ್ಭುತ ಸಿನಿಮಾಗಳು. ಒಂದು 45 ಸಿನಿಮಾ, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವರು ಜೊತೆಗೆ ಶಿವಣ್ಣ ಅವರು ಅಭಿನಯದ ಅದ್ಭುತ ಸಿನಿಮಾವನ್ನು ನೋಡಿದೆ. ಇನ್ನೊಂದು ಗಣೇಶ್ ಕಾಸರಗೋಡು ಅವರ 45ನೇ ವರ್ಷದ ಸಿನಿಮಾ ನೋಡಿದೆ. 45 ವರ್ಷದ ಸಿನಿ ಜರ್ನಿಯ ಸಿನಿಮಾ. ಎರಡೂ ಸಿನಿಮಾಗಳು ನನಗೆ ಸೂಪರ್ ಹಿಟ್ ಅನಿಸ್ಬಿಟ್ಟು. ಏನು ಸರ್ ಇದು 45 ಗುಟ್ಟು? ಪ್ರಾಮಾಣಿಕವಾಗಿದ್ದೆ, ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದೆ, ಶ್ರಮ ವಹಿಸಿದೆ, ಕಷ್ಟ ಬಿದ್ದೆ. ನಾನು ಬಂದ ಟೈಮಿಗೆ ಅದು ಚಿತ್ರದೀಪ ಮುಳುಗಿತು. ಅಲ್ಲಿ ಮುಂಜಾನೆ ಅಂತ ಪತ್ರಿಕೆ ಇತ್ತು, ಪ್ರಜಾಪ್ರಭುತ್ವ ಪತ್ರಿಕೆ ಇತ್ತು, ಟೈಮ್ಸ್ ಆಫ್ ಡೆಕ್ಕನ್, 4 ಪತ್ರಿಕೆನೇ ಮುಳುಗ್ಬಿಡ್ತು. ಆಗ ನಾವು ಚಿತ್ರತಾರ ಅಂತ ಸ್ಟಾರ್ಟ್ ಮಾಡಿದೆವು. ಸ್ಕ್ರೀನ್ ಸೈಜ್ ಕಲರ್ನಲ್ಲಿ ಸೂಪರ್ ಹಿಟ್. ಆಗ ಇದೆಲ್ಲ ಇರಲಿಲ್ಲ, ಏನು ಡೈಲಿ ಸಿನಿಮಾ ಪುಟ ಇರಲಿಲ್ಲ, ಫ್ರೈಡೇ ಮಾತ್ರ ಇತ್ತು. ಇದು ಸೂಪರ್ ಹಿಟ್ ಆದಾಗ ಒಳ್ಳೆ ದುಡ್ಡು ಬರಲಿಕ್ಕೆ ಶುರು ಆಯಿತು. ತಕ್ಷಣ ಯೋಚನೆ ಬಂತು ಅಲ್ಲೊಂದು ಡೈಲಿ ಸ್ಟಾರ್ಟ್ ಮಾಡುವಂಥ. ಈವ್ನಿಂಗ್ ಸ್ಟಾರ್ಟ್ ಮಾಡಿತ್ತು. ಸೊ ಅದು ಎಲ್ಲವನ್ನು ನುಂಗಿಬಿಡ್ತು. ನುಂಗಿ ನೀರು ಕುಡಿದಾಗ ಅದು ಮುಳುಗ್ತು. ಅದು ಮುಳುಗಿದಾಗ ನನಗೆ ಒಂದು ದಾರಿ ಇರೋದು ಅರಗಿಣಿ ಪತ್ರಿಕೆ, ಅಂದರೆ ಅಭಿಮಾನಿ ಪ್ರಕಾಶನ, ಟಿ ವೆಂಕಟೇಶ್ ಅವರು ಕರೆದು ಕೆಲಸ ಕೊಟ್ಟರು. ಸೊ ಹೀಗೆ 45 ವರ್ಷಗಳಲ್ಲಿ ಸುಮಾರು 45 ಪತ್ರಿಕೆ, ಅಂದರೆ ಅಂಕಣ ಬರೆಯೋದನ್ನು ಸೇರಿ ನಾನು ಹೇಳ್ತಾ ಇದ್ದೆ. 45 ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಒಂದು ಕಡೆಯಲ್ಲಿ ಉಳಿದಿಲ್ಲ, ಒಂದು ಕಡೆಯಲ್ಲಿ ಪರ್ಮನೆಂಟಾಗಿ ನಾನು ಉಳಿದಿಲ್ಲ. ಅಂದರೆ ಅವರು ಡಿಸ್ಮಿಸ್ ಮಾಡಿ ನನ್ನನ್ನು ಕಳಿಸಿದ್ದಕ್ಕೆ ಅಂತ ಹೇಳ್ತಾ ಇಲ್ಲ, ಯಾರೂ ಹಾಗೆ ಕಳಿಸಿಲ್ಲ. ಇನ್ನೊಬ್ಬರು ಕರೆದ್ರು, ಆ ಕಾರಣಕ್ಕೆ ನಾನು ಇದನ್ನು ಬಿಟ್ಟು ಹೋದೆ ಅಷ್ಟೇ. ಅದು ಆಗಿರೋದು. ಇನ್ನು ಕೆಲವರು ತುಂಬ ನನ್ನ ಎದುರು ಜಂಬದಿಂದ ಹೇಳ್ಕೊಳ್ತಾರೆ, 45 ವರ್ಷ ಅಂತ, 45 ಪತ್ರಿಕೆ ಅಂತ, ಒಂದು ಪತ್ರಿಕೆಯಲ್ಲಿ ನೆಲೆಯಾಗಿ ನಿಲ್ಲಕ್ಕೆ ಆಗಲ್ಲ ನಿನಗೆ. ನೋಡು, ನಾನು ಪ್ರಜಾವಾಣಿಯಲ್ಲಿದ್ದೀನಿ, 40 ವರ್ಷದಿಂದ ಅಲ್ಲಿ ದುಡಿತಾ ಇದ್ದೀನಿ ಅಂತ. ನಾನು ಏನು ಹೇಳಲ್ಲ, ನಾನು ಹೇಳಿದ್ದು ಇಷ್ಟೇ, ನಿಮ್ಮನ್ನು ಯಾರೂ ಗುರುತಿಸಲಿಲ್ಲ, ಯಾರೂ ಕರೆದಿಲ್ಲ, ನಿಮ್ಮ ಪ್ರತಿಭೆ ಅಲ್ಲಿಗೆ ಮಾತ್ರ ಸೀಮಿತ, ಆದ್ದರಿಂದ ಇನ್ಯಾರು ಕರೆದಿಲ್ಲ, ನನ್ನನ್ನು ಎಲ್ಲರೂ ಕರೀತಾರೆ, ಅದಕ್ಕೆ ನಾನು ಹೋಗಿದ್ದೀನಿ ಅಷ್ಟೇ. ಇದ್ರ ಜೊತೆಗೆ ಸರ್, ಮೊನ್ನೆ ನನ್ನ ಸ್ನೇಹಿತ ಹೆಣ್ಣು ನೋಡೋಕ್ಕೆ ಹೋಗಿದ್ದ. ಹೆಣ್ಣು ನೋಡ್ಕೊಂಬಂದ, ತುಂಬ ಚೆನ್ನಾಗಿದೆ ಮಗ, ಸುಂದರವಾಗಿದ್ದಾಳೆ, ಅದ್ಭುತವಾಗಿದ್ದಾಳೆ, ನೋಡೋಕ್ಕೆ ತುಂಬ ಲಕ್ಷಣವಾಗಿದ್ದಾಳೆ ಅಂತೆಲ್ಲ. ನಾನು ಹೇಳಿದೆ, ನಮ್ಮ ಗುರುಗಳೊಬ್ಬರಿದ್ದರು, ಸೊ ಅವರು ಹವಾಯಿ ಚಪ್ಪಲಿ ನೋಡ್ಬಿಟ್ಟು ಒಪ್ಕೊಂಬಂದಿದ್ರಂತೆ, ಮುಖ ನೋಡಿಲ್ಲ ಅಂತೆ. ನಿಜನೇ ಸರ್? ಯಾವ ಕಾಲ ಸರ್, ಅಂದರೆ ಮುಖ ನೋಡ್ದೇನೆ ಬರೀ ಹವಾಯಿ ಚಪ್ಪಲಲ್ಲಿ ನೋಡಿ. ಅದು ಮುಖಕ್ಕಿಂತ ಹೆಚ್ಚಾಗಿ, ರೂಪಕ್ಕಿಂತ ಹೆಚ್ಚಾಗಿ ಎಸ್ಪೆಷಲಿ ಗುಣದ ಬಗ್ಗೆ ನಾನು ಒಂದು ಕಲ್ಪನೆ ಮಾಡ್ಕೊಂಡಿದ್ದ ಹಾಗೆ. ಸಾಮಾನ್ಯವಾಗಿ ಹುಡುಗ ಬರ್ತಾನೆ ಅಂತ ಹೇಳಿದಾಗ ಹುಡುಗಿ ಮನೆಯವರು ಒಳ್ಳೆ ಸೀರೆ ಉಟ್ಟು ಸುಡಿಸಿ ಮೇಕಪ್ ಮಾಡಿಸಿ ಎಲ್ಲ ಕರೆದು ಕಾಫಿ ಕೊಡೋದು, ತಿಂಡಿ ಕೊಡೋದು ಅಂತ ಮಾಡ್ತಾರೆ ಹುಡುಗಿ ನೋಡೋ ಶಾಸ್ತ್ರದಲ್ಲಿ. ಬಟ್ ನಾನು ಹೋದಾಗ ಅಲ್ಲಿ ಅಂಥದ್ದೇನು ನಡೀಲಿಲ್ಲ. ನಮ್ಮ ಅತ್ತೆ ಮನೆಯಲ್ಲಿ, ಅಂದರೆ ಅಡಕ ಅಂತ ಇದೆ ಕಾಸರಗೋಡಿನಲ್ಲಿ, ಅಂಥದ್ದೇನು ನಡೀಲಿಲ್ಲ. ಎಲ್ಲಿದ್ದಾರೆ ಹುಡುಗಿ ಅಂತೇಳಿ ಅಲ್ಲಿ ಬಟ್ಟೆ ಒಗಿತಾ ಇದ್ದಾಳೆ ಅಂತ ಹೇಳಿದರು. ಇದೆಂಥದ್ದು, ನನ್ನ ಕಲ್ಪನೆಯೇ ಅಲ್ಲಿ ಕುಸಿದು ಬಿತ್ತು. ಹಾಗೆ ನಾನು ಬರ್ತೀನಿ ಈಗ ಅಂತೇಳಿ ಸೀರೆ ಹೋದೆ ಬಟ್ಟೆ ಒಗೆಯಲ್ಲಿಗೆ. ಹೋದ ತಕ್ಷಣ ನನಗೆ ಕಂಡಿದ್ದು ಕಾಲಲ್ಲಿ ಇಷ್ಟು ಕಾಲಿನ ಸೈಜನ್ನು ಮೀರಿದ ಒಂದು ಹವಾಯಿ ಚಪ್ಪಲಿ. ಅದು ನೋಡಿ ಸೀದಾ ಬಂದು ಹೇಳಿದ್ರೆ ನನಗೆ ಹುಡುಗಿ ಇಷ್ಟ ಆಗಿದೆ, ಮುಖ ನೋಡಿಲ್ಲ, ಹುಡುಗಿ ಇಷ್ಟ ಆಗಿದೆ ಅಂತ ಹೇಳಿದೆ. ಯಾಕೆ ಅಕ್ಕ ಕೇಳಿದ್ಲ ಆಮೇಲೆ, ಯಾಕೆಂದರೆ ಕಾಲಿನ ಸೈಜಿಗಿಂತ ಹೆಚ್ಚಿನ ಅಳತೆಯ ಚಪ್ಪಲಿ ಹಾಕ್ಕೊಂಡಿದ್ದಾಳೆ. ಅಂದರೆ ಎಲ್ಲಿಗೂ ಕೂಡ ಅಡ್ಜಸ್ಟ್ ಆಗುವಂಥ ಗುಣ ಆಕೆಯಲ್ಲಿ ಇದೆ. ನಾನು ಎಷ್ಟು ಅದ್ಭುತವಾಗಿದೆ. ನಾನು ಬಡ ಪತ್ರಕರ್ತ, ಅಕಸ್ಮಾತ್ ತುಂಬ ನಿರೀಕ್ಷೆ ಇಟ್ಕೊಂಡು ಕನಸು ಕಟ್ಕೊಂಡು ಬಂದಿದ್ದರೆ ನಿರಾಶೆ ಆಗ್ಬೋದು. ನನ್ನ ಸಂಬಳ ಆಗಿರಲಿ, ಅದಾಗಲಿ, ಅದು ಯಾವುದೂ ಇಲ್ಲದೆ ಒಂದು ಚಪ್ಪಲಿಯಲ್ಲಿ ನಾನು ಅದನ್ನು ಅಳತೆ ಮಾಡ್ಕೊಂಡೆ, ಅವ್ರ ಗುಣನ ಅರ್ಥ ಮಾಡಿಕೊಂಡೆ. ನನ್ನ ಇದು ಚಾಯ್ಸ್ ತಪ್ಪಾಗಲಿಲ್ಲ, ಕರೆಕ್ಟಾಗಿದೆ. ಇವತ್ತಿಗೂ ಅಷ್ಟೇ, 39 ವರ್ಷ ಆಯಿತು ನಾನು ಮದುವೆಯಾಗಿ. ಆ ಗುಣ ಅವಳಲ್ಲಿ ಇನ್ನೂ ಇದೆ ಮತ್ತು ನನಗಿಂತ ಹೆಚ್ಚು ಹೆಸರು ಮಾಡ್ಕೊಂಡಿದ್ದಾರೆ ಸರ್ ಕುಟುಂಬದಲ್ಲಿ. ಅದೇ ಗೊತ್ತಾಯ್ತು. ಅಂದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ಗಾಯತ್ರಿ ಮಂತ್ರ ಪಠಿಸ್ತೀರಂತೆ. ಹೌದು, ಅದಕ್ಕೆ ಇನ್ನೊಂದು ಕಾರಣ ಇದೆ. ಡಾಕ್ಟರ್ ಹತ್ರ ಹೋಗಿದ್ದು, BP ಇದೆಲ್ಲ ಚೆಕ್ ಮಾಡೋಣ ಅಂತೇನೆ. ಹೋದಾಗ ಈ ವಯಸ್ಸಲ್ಲಿ ನೀವು ನನಗೆ ಡ್ರೈವ್ ಮಾಡೋದಂದ್ರೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ. ಈ ವಯಸ್ಸಿನಲ್ಲಿ ಡ್ರೈವ್ ಮಾಡುವಾಗ ಪಕ್ಕದಲ್ಲಿ ಯಾರನ್ನ ಕೂರಿಸಿ ಅಂತೇಳಿ ಹೇಳಿದರು. ಅದು ಹೇಳುವಾಗ ಪಕ್ಕದಲ್ಲಿ ಮಿಸ್ಸಸ್ ಇದ್ದರು. ಹಬ್ಬ, ನನಗೊಂದು ಸೀಟ್ ಸಿಕ್ತು ಅಂತ ಯೋಚನೆ ಮಾಡಿದ್ದಾರೆ ಹಾಗೆ. ಸೊ ಆ ಕಾರಣಕ್ಕಾಗಿ ನಾನು ಯಾವಾಗಲೂ ಹೋಗುವಾಗ ನನ್ನ ಮಿಸ್ಸಸ್ಸನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ, ಬೇರೆ ಏನಿಲ್ಲ. ನನ್ನ ಆರೋಗ್ಯದ ದೃಷ್ಟಿಯಿಂದ ಅವರು ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಮತ್ತು ನನ್ನ ಆಪ್ತ ಗೆಳತಿ ಕೂಡ ಹಾಗೆ ತುಂಬ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಇವತ್ತೇನಾದರೂ ಆರೋಗ್ಯವಂತನಾಗಿ ಈಗ ಕೂತ್ಕೊಂಡಿದ್ದರೆ ಅದರ ಹಿಂದೆ ಗಾಯತ್ರಿ ಇದ್ದಾಳೆ.
ಇದ್ರ ಜೊತೆಗೆ ಸರ್ ನಿಮ್ಮನ್ನೆಲ್ಲ ಒಂದು ರೀತಿ ಟೈಟಲ್ ಸ್ಟಾರ್ ಅಂತ ಕರಿತಾ ಇದ್ರಂತೆ. ಅಂದರೆ ಯಾವುದಾದ್ರೂ ಒಂದು ಪತ್ರಿಕೆಯಲ್ಲಿ ಹೆಡ್ಡರ್ ಬರ್ತಿದೆ ಅಂತ ಹೇಳಿದ್ರೆ ಮಾರನೇ ದಿನ ಏನು ಬರ್ಬೋದು ಅಂತೇಳಿ ಓದುಗರು ಅಷ್ಟೊಂದು ಕುತೂಹಲ ಆಗಿರ್ತಿದ್ರೆ. ಯಾಕಂತ ಹೇಳಿದ್ರೆ ನೀವು ಕೊಡ್ತಕ್ಕಂಥ ಒಂದು ಅಂಕಣಕ್ಕೆ ಟೈಟಲ್ ಆಗಿರ್ಬೋದು, ಆ ಸುದ್ದಿ ಕೊಡ್ತಕ್ಕಂಥ ಹೆಡ್ಡರ್ ಆಗಿರ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ ನೋಡಿ. ನೀವು ಬರೆದಂಥ ಅಂಕಣ ಅಂದರೆ ಚದುರಿದ ಚಿತ್ರಗಳು, ಮೌನ ಮಾತಾದಾಗ, ಬಣ್ಣ ಮಾಸಿದ ಬದುಕು, ಕೇವಲ ಅವು ಅಂಕಣ ಮಾತ್ರ ಆಗಿರಲಿಲ್ಲ, ಅದ್ರ ಹಿಂದಿನ ಏನು ನಿಜ ಜೀವನದಲ್ಲಿ ಏನು ಕಲಾವಿದರು ಇರ್ತಿದ್ರಲ್ವ, ಸೊ ಅವರ ಕಷ್ಟಗಳಿಗೆ ಒಂದು ರೀತಿ ಆಸರೆ ಆಗ್ತಕ್ಕಂಥದ್ದು. ನನ್ನದೇ ಹೇಳ್ತಾ ಇದ್ದೀನಿ, ಎಲ್ಲೋ ಇರ್ತಕ್ಕಂಥವ್ರು ಒಬ್ಬ ಟಿ ವಿ ಸೆಟ್ ಕೊಡ್ತಾರೆ ಅಂದರೆ ನೀವು ಕಲಾವಿದರು ಬದುಕು ಹಿಂಗಿದೆ ನೋಡಿ ಅನ್ನೋಂಥದ್ದು. ಯಾಕಂತ ಹೇಳಿದ್ರೆ ನಾವು ತೆರೆ ಮೇಲೆ ಮಾತ್ರ ನೋಡಿ ಖುಷಿಪಟ್ಟು ಸಮಾಧಾನ ಆಗ್ತೀವಿ. ಆದರೆ ಅವರು ಒಂದಷ್ಟು ತೆರೆ ಹಿಂದೆ ಸರಿದಾಗ ಒಂದಷ್ಟು ಬಹುದಿನಗಳ ಕಾಲ ಎಷ್ಟೊಂದು ಕಣ್ಣೀರು, ಯಾಕಂದರೆ ಎಷ್ಟೋ ಜನ ಮುಂದೆ ಬಂದು ಹೇಳ್ಕೊಳ್ಳಲ್ಲ, ಆದರೆ ಅಂಥವ್ರನ್ನು ಹುಡುಕಿಕೊಂಡು ನೀವು ಅವ್ರಿಗೊಂದು ಆಸರೆ ಆಗೋದಿದೆಯಲ್ಲ ಒಂದು ಪತ್ರಿಕೆ ಮೂಲಕ, ಒಂದು ಅಂಕಣದ ಮೂಲಕ, ಅದ್ಭುತ ಅನಿಸ್ಬಿಡುತ್ತೆ. ತುಂಬ ಒಂದು 80-90 ಮಂದಿ ಅಸಹಾಯಕ ಕಲಾವಿದರು ಅದನ್ನು ನನ್ನಿಂದ ಅಂದರೆ ನಾನು ಬರೆದ ಆರ್ಟಿಕಲ್ನಿಂದ, ಆ ಲೇಖನದಿಂದ, ಅಕ್ಷರಗಳಿಂದ ಒಂದು ತಾತ್ಕಾಲಿಕವಾಗಿ ಆದರೆ ಅವರಿಗೆ ಒಂದಷ್ಟು ಅಮೌಂಟ್ ಕೊಟ್ಟು ಕೊಡಿಸಿದ್ದೀನಿ. ಅದು ತೃಪ್ತಿ ಇದೆ ನನಗೆ. ಒಂದು ಕೆಲವು ಇನ್ಸಿಡೆಂಟ್ಗಳೆಲ್ಲ ಮನಸ್ಸಲ್ಲಿ ಹಾಗೆ ಕೂತ್ಕೊಂಡಿರ್ತದೆ. ಒಬ್ಬರು ಆರ್ ಸಿ ಕಲಾ ಅಂತೇಳಿ, ಅವರು ವಿಷ್ಣುವರ್ಧನ್ಗೆ ಮತ್ತು ರಾಜ್ಕುಮಾರ್ಗೆ ತಂಗಿಯಾಗಿ ಪಾತ್ರ ಮಾಡಿದವರು ತಮಿಳ್ನಾಡಲ್ಲಿರುವಾಗ. ಇಲ್ಲಿ ಬಂದಾಗ ಏನು ಇಂಡಸ್ಟ್ರಿ ಇರಲಿಲ್ಲ, ಇಲ್ಲಿ ಎಲ್ಲ ತಮಿಳ್ನಾಡಿನೇ ಇತ್ತು. ಏನಿಲ್ಲ ಅಂತ ಒಂದು ಬೀಡಾ ಅಂಗಡಿಯನ್ನು, ಈ ಮದರ್ ಡೈರಿ ಇದೆಯಲ್ಲ ಅದರ ಪಕ್ಕದಲ್ಲಿ ಒಂದು ಗೂಡು ಅಂಗಡಿ ಕೊಟ್ಟುಕೊಂಡು ವ್ಯಾಪಾರ ಮಾಡಿ ಜೀವನ ಮಾಡ್ತಾಯಿದ್ರು. ನನಗೆ ಯಾರೋ ಹೇಳಿದರು, ಅವರು ನಟಿ, ಹೋಗಿ ಮಾತಾಡಿ ಅಂತೇಳಿ ಹೋದೆ. ಮಾತಾಡಿಬಿಟ್ಟು ಅವ್ರ ಮನೆಗೆ ಬನ್ನಿ ಅಂತ ಕರೆದುಕೊಂಡು, ಅಲ್ಲಿ ಪಕ್ಕದಲ್ಲೇ ಮನೆ ಇತ್ತು, ಸಣ್ಣ ಒಂದು ಗುಡಿಸಲು ಥರ ಶೀಟ್ ಮನೆ, ಒಂದೇ ರೂಮು. ಸೊ ರೋಗಿಷ್ಠ ಪತಿ ಅವ್ರದ್ದು ಗಂಡ. ಇದೆಲ್ಲ ನೋಡಿ ನನಗೆ ಅವರು ಹೇಳಿದ ಒಂದು ಮಾತು ನನಗೆ ತುಂಬ ಶಾಕ್ ಆಯಿತು. ಈ ಮನೆ ನಾವು ತೊಗೊಂಡಿದ್ದೀವಿ ಸಾಲ, ಬಟ್ ಸಾಲ ಕಟ್ಟಲಿಕ್ಕೆ ಆಗಿಲ್ಲ, ಕಂತು ಕಟ್ಟಲಿಕ್ಕೆ ಆಗಿಲ್ಲ, ಬ್ಯಾಂಕಿನವರು ಬಂದು ಇದನ್ನು ಸೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಎಷ್ಟಾಗಬೇಕು ಅಂತ ಹೇಳಿದೆ. ಇದು 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 ಏನು ಟಿ ವಿಗಾಗಿ ನಾನು ಸಂದರ್ಶನ ಮಾಡ್ತಾ ಇರೋದು. ನೆಕ್ಸ್ಟ್ ಡೇ ಯಾವತ್ತೋ ಒಂದು ದಿವಸ ಆಗ ಹೇಳಿದರು ನನಗೆ 40,000 ಸಾಲ, ಆ ಸಾಲ ಕೊಟ್ಬಿಟ್ರೆ ಈ ಮನೆನ ಸ್ವಂತದಾಗ್ತದೆ ಅಂತ ನಾನು ಟಿ ವಿಯಲ್ಲಿ ಹೇಳಿದ್ದೆ. ಅದು ಟಿ ವಿಲಿ ಪ್ರಸಾರ ಆಯಿತು. ಅದನ್ನು ನೋಡಿದ ಗವಿ ಗಂಗಾಧರೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿಯ ಟ್ರಸ್ಟಿಗಳು ಆ ಕಾರ್ಯಕ್ರಮ ನೋಡಿದ್ದಾರೆ. ಅದನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರಂತೆ. ಅಂದರೆ ನಮ್ಮ ವೆಂಕಟೇಶ್ ಇದಲ್ಲ, ಟಿ ವೆಂಕಟೇಶ್, ಸಾರಿ ಪಿ ಆರ್ ವೆಂಕಟೇಶ್ ಸುಧೀಂದ್ರ ವೆಂಕಟೇಶ್, ಅವರು ಫೋನ್ ಮಾಡಿ ನನ್ನ ಹೇಳಿದರು, ಸರ್ ಇಲ್ಲಿ ಇವರು ಕೊಡ್ತಾರಂತೆ, ಬನ್ನಿ ಮಾತಾಡೋಣ ಅಂತ. ಸೊ ಮಾತಾಡಿದೆ. ಅದಕ್ಕಾಗಿ ಒಂದು ಸಮಾರಂಭ ವ್ಯವಸ್ಥೆ ಮಾಡಿದರು ಅವರು. ಚೆಕ್ ನಾನೇ ಕೊಡಬೇಕಂತ, 40,000 ಚೆಕ್ ಆರ್ ಸಿ ಕಲಾವರಿಗೆ ನಾನೇ ಕೊಡಬೇಕು ಅಂತ. ನಾನು ಅದನ್ನು ಅವ್ರಿಗೆ ಕೊಟ್ಟೆ. ನನಗೆ ಇದು ಸಾಧ್ಯನಾ ಅಂತ, ಯಾರೋ ಟ್ರಸ್ಟಿಗಳು, ಯಾವುದೋ ದೇವಸ್ಥಾನ, ಯಾರೋ ಇಲ್ಲಿ ಆರ್ ಸಿ ಕಲಾ, ಯಾರೋ ಗಣೇಶ್ ಕಾಸು